ದಿನ ಗಿಡ ಹಾಕೋಣ. ಹುಷಾರು. ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಪನ್ನೀರ್ ಒಂದು ಫ್ರೈ ಮಾಡ್ಬಿಟ್ಟು ಹಾಕಿದ್ರೆ ಪಾಲಕ್ ಪನ್ನೀರ್ ರೈಸ್ ರೆಡಿ ಆಗುತ್ತೆ. ಅಕ್ಕನ ಬಿಟ್ಟು ಬಂದಿದ್ದಕ್ಕೆ ಬೇಜಾರಾಯ್ತು. ಪಾರ್ಕ್ಗೆ ಮನೆ ಹತ್ರದಲ್ಲಿದ್ದು ಒಂದು 10 minutes ಡಿಸ್ಟೆನ್ಸಲ್ಲಿದೆ ಅಷ್ಟೇ. ಇದು ಸ್ಟಿರ್ ಫ್ರೈ ತೈಲ ಟ್ರಾಶ್ ಕ್ಯಾನ್ಸ್ ಫುಲ್ಲು ಗಾಳಿಗೆ ಹೊಟ್ಟೋಗ್ಬಿಟ್ಟಿದೆ ಮುಂದೆ. ಮನೆಗೆ ಬಾ ಮನೆಗೆ ಅಂತಂದ್ರೆ ಬಂದೆ 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 ನೆನಿಬಾರ್ದು. ಎಲ್ಲರಿಗೂ ನಮಸ್ಕಾರಗಳು. ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾರಾದರೂ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನಾವಿವತ್ತು ಬಂದಿರೋದು ನಮ್ಮದು ಒಂದು ಈ ಏರಿಯಾದಲ್ಲಿ ಒಂದು ದೇಸಿ ಗ್ರೂಪ್ ಇದೆ. ಅಂದರೆ ನಮ್ಮ ಇಂಡಿಯನ್ಸ್ ಎಲ್ಲರೂ ಸೇರಿ ಒಂದು ಗ್ರೂಪ್ ಮಾಡ್ಕೊಂಡಿರ್ತೀವಿ. ಎಲ್ಲ ಏರಿಯಾಗಳಲ್ಲೂ ಇರುತ್ತೆ. ಸೊ ನಮ್ಮ ಮನೆಯಿಂದ ಈ ಕಮ್ಯುನಿಟಿ ಒಂದು 5-10 minutes ಡಿಸ್ಟೆನ್ಸಲ್ಲಿದೆ. ಗ್ರೂಪಲ್ಲಿ ಇವತ್ತು ಶೇರ್ ಮಾಡಿದ್ರು ಪುದೀನ ರೂಟ್ ಸಮೇತ ಒಂದಷ್ಟು ಪ್ಲಾಂಟ್ಸ್ ಇಟ್ಟಿದ್ದೀವಿ, ಬೇಕಾದವರು ತೊಗೊಬೋದು ಅಂತ ಹೇಳ್ಬಿಟ್ಟು ಕಲೆಕ್ಟ್ ಮಾಡ್ಕೊಳ್ಳೋದು. ಮನೆ ಮುಂದೆ ಇಟ್ಟಿರ್ತಾರೆ, ಬೇಕು ಅವಶ್ಯಕತೆ ಇರೋರು ತೊಗೊಂಡು ಹೋಗ್ಬೋದು. ಆ ಥರ ಎಷ್ಟೊಂದಿತ್ತು ಅವ್ರ ಮನೇಲಂತೂ. ನಾನು ಹೋಗ್ಬಿಟ್ಟು ತೊಗೊಂಡು ಬಂದೆ. ಎಷ್ಟು ಸರಿ ಹಾಕಿದ್ರೂ ಬರ್ತಾ ಇರಲಿಲ್ಲ. ಈ ಸರಿ ನೋಡಬೇಕು, ವಿತ್ ರೂಟ್ಸ್ ಕೊಟ್ಟಿದ್ದಾರೆ. ಟ್ರೈ ಮಾಡಿ ನೋಡಬೇಕು. ಇವಾಗ ಹೋಗಿದ್ದೆ ಅಲ್ವಾ ನಾನು, ನಮ್ಮನೆ ಹತ್ರ ಇರೋ ಒಂದು ಕಮ್ಯುನಿಟಿ. ಇಲ್ಲಿ ನೋಡಿ, ರೂಟ್ ಸಮೇತ ಕೊಟ್ಟಿದ್ದಾರೆ. ನೆಲಕ್ಕೆ ಹಾಕಿದ್ರೆ ಅಂತೂ ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಆದರೆ ಇದು ಒಂಥರ ವೀಡ್ ಇದ್ದಂಗೆ. ಹೆಂಗಂತ ಅಂದರೆ ಇವಾಗ ಬೇರೆ ಗಿಡಗಳಿಗೆ ಬೆಳೆಯೋದಕ್ಕಿದ್ದ ಅವಕಾಶ ಕೊಡೋದಿಲ್ಲ, ಫುಲ್ಲು ಸ್ಪ್ರೆಡ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೆಲಕ್ಕೆ ಸೆಪ್ರೇಟ್ ಬೆಡ್ ಏನಾದರೂ ಮಾಡಿದ್ರೆ ಪುದೀನಾಗೆ ಚೆನ್ನಾಗಿರುತ್ತೆ. ಆದರೆ ಇವಾಗ ಸದ್ಯಕ್ಕೆ ಪಾಟಲ್ಲೇ ಹಾಕ್ತಾ ಇದ್ದೀನಿ, ನೋಡಿ ಹೆಂಗೆ ಬರುತ್ತೆ ಅಂತ. ರೂಟ್ಸ್ ನೋಡ್ತಾ ಇರ್ಬೋದು ಇಲ್ಲಿ. ಇದು ಫುಲ್ ಒಟ್ಟಿಗೆ ತೆಗಿತೀನಿ, ಗೊತ್ತಾಗತ್ತೆ. ನೋಡಿ, ದೇವ್ರ ದಯೆಯಿಂದ ತುಂಬ ಚೆನ್ನಾಗಿ ಬಂದರೆ ಸಾಕು. ನಾನು ತನ್ನ ಜಗ್ಗಲ್ಲಿ ಹಾಕಿದ್ದೀನಿ. ಅವರು ಇದೇ ಥರ ಒಂದು ಪಿಂಕ್ ಕಲರ್ ಒಂದು ಬೌಲಲ್ಲಿ ಹಾಕಿಟ್ಟಿದ್ರು. ಈ ಥರ ಎಷ್ಟೊಂದು ಜನ ದುಡ್ಡಿಗೆ ಸೇಲ್ ಮಾಡ್ತಾರೆ ನೋಡಿ. ಈ ಥರ ಸುಮ್ಮನೆ ಮನೆ ಮುಂದೆ ಇಟ್ಟು ಬೇರೆಯವ್ರಿಗೆ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ಈ ರೀತಿನೂ ಮಾಡಿದ್ರು. ಬನ್ನಿ ಹೋಗಿ ಪಾಟ್ಗೆ ಹಾಕೋಣ. ಏನೂ ಆಗಿಲ್ಲ. ಏನು ಮಾಡ್ಕೊಂಡೆ? ನಮ್ಮ ಅಜ್ಜಿಗೆ ನೋಡಿ ಕಣ್ಕೊಬಿಟ್ಟಿದ್ದೀನಿ ಇವತ್ತು. ಏನೂ ಆಗಲ್ಲಪ್ಪ. ಕಪ್ಪು ದಾರ ಕಟ್ಟಿದ್ದೀನಿ ಕೈಗೆ, ಕಾಲ್ಗೆ, ಎಲ್ಲ ಕಡೆ. ತೋರ್ಸು. ಏನು ಹೋಗಲ್ಲ ಪುಟ. ನಿಂಗೆ ಅದು ಹೋಗ್ಬೇಕಾ ಇರ್ಬೇಕಾ? ಇರ್ಬೇಕಾ? ಕತ್ತಿಗೆ ದಾರ ಕಟ್ಟಿದ್ದೀನಿ, ಕೈಗೆ ಕಟ್ಟಿದ್ದೀನಿ, ಸೊಂಟಕ್ಕೂ ಕಟ್ಟಿದ್ದೀನಿ, ಇನ್ನು ಕಾಲ್ಗೂ ಕಟ್ಟಿದ್ದೀನಿ. ಸೊ ಬನ್ನಿ ಹೋಗೋಣ, ಪುದೀನ ಗಿಡ ಹಾಕೋಣ. ಹುಷಾರು. ಬಂದೆ. ಹುಷಾರು, ನೀರು ಚೆಲ್ಬಿಟ್ಟಿಯ. ಕೆಲವರು ಫೇಸ್ಬುಕ್ ಮಾರ್ಕೆಟ್ ಪ್ಲೇಸಲ್ಲಿ ಇಟ್ಟು ಅದನ್ನು ದುಡ್ಡಿಗೆ ಮಾರ್ತಾರೆ ಕೆಲವರು. ಇನ್ನು ಕೆಲವರು ಬಂದು ಈ ಥರ ವರ್ಷಕ್ಕೆ ಒಂದ್ಸರಿ ಸ್ಪ್ರಿಂಗ್ ಸೀಸನಲ್ಲಿ ಸೇಲ್ ಮಾಡ್ತಾರೆ ಪ್ಲ್ಯಾಂಟ್ಗಳನ್ನ. ಸೇಲಲ್ಲ, ಸಾರಿ, ಫ್ರೀಯಾಗಿ ಕೂಡ ಕೊಡ್ತಾರೆ. ಯಾಕಂದರೆ ಎಷ್ಟೊಂದು ಜನಕ್ಕೆ ಅದು ಹಂಗೆ ಡಿಸ್ಟ್ರಿಬ್ಯೂಟ್ ಆದರೆ ಒಳ್ಳೆಯದು ಅಂತ ಒಂದು ಒಳ್ಳೆಯ ಉದ್ದೇಶದಿಂದ ಹಂಗೆ ಶೇರ್ ಮಾಡ್ತಿರ್ತಾರೆ. ಸೊ ನಮ್ಮ ಈ ಗ್ರೂಪಲ್ಲೂ ಕೂಡ ಸುಮಾರಷ್ಟು ಜನ ಹೋಗಿ ಇವತ್ತು ಆ ಪುದೀನ ಪ್ಲ್ಯಾಂಟ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ಹಾಕಿದ್ದಾಯಿತು. ಫುಲ್ಲು ಡಿಫ್ರೆಂಟ್ ಆಗಿರೋಂತಹ ಪಾಟ್ ಪ್ಲಾಂಟರ್ಸ್ ಎಲ್ಲ ಇದೆ. ಸ್ವಲ್ಪ ಚೇಂಜ್ ಮಾಡಬೇಕು. ಹಾಗೆ ಗಾರ್ಡನ್ ಬೆಡ್ ಕೂಡ ಇನ್ನೊಂದು ಸ್ವಲ್ಪ ದಿನದಲ್ಲಿ ಚೇಂಜ್ ಆಗುತ್ತೆ, ಮೇಕ್ ಓವರ್ ಬ್ಲಾಗ್ ಬರುತ್ತೆ. ಇಲ್ಲಿ ನಾನಿವತ್ತು ಪಾಲಕ್ ರೈಸ್ ಮಾಡ್ತಾಯಿದ್ದೀನಿ. ಅಂದರೆ ಬಂಗಾರಿಗೂ ಆಗಬೇಕು, ಎಲ್ಲರಿಗೂ ಆಗಬೇಕು, ಆ ರೀತಿ ಒಂದು ರೈಸ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬೋದು. ತುಂಬಾ ಸಿಂಪಲ್. ಮತ್ತು ಪನ್ನೀರ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಪನ್ನೀರ್ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ. ಸೊ ತುಂಬಾ ಯಮ್ಮಿ ಆಗಿತ್ತು ಅಂತ ಹೇಳ್ಬೋದು. ರೆಸಿಪಿ ಖಂಡಿತ ಮುಂದಿನ ವ್ಲಾಗ್ಗಳಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಹಾಗೆ ಬಂಗಾರಿಗೆ ಯಾವುದೆಲ್ಲ ಫುಡ್ ಕೊಡ್ತೀನಿ ಅಂತ ಕೇಳಿದ್ದೀರಾ, ಅದು ಕೂಡ ವಿಡಿಯೋ ಶೇರ್ ಮಾಡ್ತೀನಿ. ಎಲ್ಲಿ ನೋಡಿದ್ರು ಫ್ರೂಟ್ಸು, ಸ್ವೀಟ್ಸು, ಮಿಕ್ಸ್ಚರ್ಗಳು ಈ ಥರದೇ ಇದೆ, ಬರೀ ಸ್ನ್ಯಾಕ್ಸು. ನಾನು ಖಾಲಿ ಮಾಡಿ ಸಾಕಾಗ್ತಾ ಇದೆ. ಆಮೇಲೆ ಮೆಂತ್ಯ ಹಿಟ್ಟು ಸ್ವಲ್ಪ ಹಂಗೆ ಇಟ್ಟಿದ್ದೀನಿ, ಅದನ್ನು ಒಂಚೂರು ಜರಡೆ ಮಾಡಿಬಿಟ್ಟು ಬಾಕ್ಸ್ಗೆ ಹಾಕಬೇಕು. ಫಂಕ್ಷನ್ ಟೈಮಲ್ಲಿ ಬ್ಯುಸಿ ಇದೆ ಅಂತ ಸ್ವಲ್ಪ
ನೀಟಾಗಿ ಇದು ನೀಟಾಗಿ ಜರಡೆ ಮಾಡ್ಕೊಂಡು ಮಾಡ್ತಾಯಿದ್ದೆ. ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಪನ್ನೀರ್ ಒಂದು ಫ್ರೈ ಮಾಡ್ಬಿಟ್ಟು ಹಾಕಿದ್ರೆ ಪಾಲಕ್ ಪನ್ನೀರ್ ರೈಸ್ ರೆಡಿ ಆಗುತ್ತೆ. ನಿಮಗೆ ಗೊತ್ತು ನಾನು ಕುಕ್ಕರಲ್ಲಿ ಹಾಕಿ ಬೇಯಿಸಲ್ಲ, ಯಾಕಂದರೆ ರಬ್ಬರ್ ಥರ ಆಗುತ್ತೆ ಅನ್ನೋದಕ್ಕೋಸ್ಕರ ಲಾಸ್ಟೆಲ್ಲ ಹಾಕೋಂಥದ್ದು. ಇವತ್ತು ಫುಲ್ ಕಣ್ಕಪ್ಪೆಲ್ಲ ಹಚ್ಕೊಂಡ್ಬಿಟ್ಟಿದ್ದೀನಿ. ಮಕ್ಳಿಗೆ ಹಚ್ತಾ ಇದ್ನಲ್ಲ, ಹಂಗೆ ಒಂದು ಜೋಶಲ್ಲೇ ಹಂಗೆ ಹಾಕ್ಕೊಂಬಿಟ್ಟೆ. ಮೊದಲೇ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಇರೋದ್ರಿಂದ ಇನ್ನೂ ಜಾಸ್ತಿ ಕಾಣಿಸುತ್ತೆ ಅನ್ಕೋತೀನಿ. ಓಕೆ, ಮತ್ತೆ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್, ಬಾಯ್. ಚೆನ್ನಾಗಿರುತ್ತಲ್ವಾ? ಚೆನ್ನಾಗಿರುತ್ತೆ. ಬೀಳ್ತಾ ಇದೆಯಾ ಮೇಲೆ? ಫಾಸ್ಟಾಗಿ ತಿಳ್ಕೊಂಡು ಹೊಟ್ಟೋಗಿ ಏನಾಗಲ್ಲ, ನಾನು ನಡ್ಕೊಂಡೇ ಬರ್ತೀನಲ್ಲ. ಗೋ ಫಾಸ್ಟ್ ಫಾಸ್ಟ್. ವಾವ್, ಮೇಲೆಲ್ಲ ಬೀಳ್ತದೆ. ಏನಿಲ್ಲಪ್ಪ, ನಂಗೆ ಹೆಲ್ಪ್ ಮಾಡೋದಕ್ಕೆ ಆ ಕಡೆಗೆ ಟರ್ನ್ ಆಗೋಯ್ತು. ಆಯ್ತಾ, ಹೋಗೋಣ? ಅಕ್ಕನ ಬಿಟ್ಟು ಬಂದಿದ್ದಕ್ಕೆ ಬೇಜಾರಾಯ್ತಾ ಪಾರ್ಕ್ಗೆ? ಏನಿಲ್ವಾ? ಹಿಂಗೆ ಹೋಗೋಣ ಬಾ, ಈ ಕಡೆ ದಿಸ್ವೇ ಅದೆಯಾ, ಹಿಂಗೆ ಹೋಗೋಣ. ಅವ್ರ ಅಕ್ಕ ಬಂದಿರಲಿಲ್ಲ ಪಾರ್ಕ್ಗೆ. ಕೇಳಿದ್ದಕ್ಕೆ ನನಗೇನು ಬೋರ್ ಆಗಿಲ್ಲ ಅಂತ ಹೇಳ್ತಾ ಇದ್ಲು. ಸ್ವಲ್ಪ ಹೊತ್ತು ಆಟ ಆಡಿಸಿ ಕರ್ಕೊಂಡು ಹೋದೆ. ಸೊ ಇವತ್ತು ಬಂದು ಎಲ್ಲರೂ ಚೆನ್ನಾಗಿ ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ವಿ. ಗೊತ್ತಿರಲಿಲ್ಲ ಹೊರಗಡೆ ಹೋಗ್ತೀವಿ ಅಂತ. ಸಡನ್ನಾಗಿ ಬಂಗಾರು ಅವಳೇನೂ ಕೇಳಲೇ ಇಲ್ಲ. ನನಗೆ ಯಾಕೋ ಬೇಜಾರಾಯಿತು ಪಾಪ. ಹೆಚ್ಚು ಕಡಿಮೆ ಒಂದೂವರೆ ತಿಂಗಳಿಂದ ಬರೀ ಮನೆ ಫುಡ್ಡೇ ಕೊಡ್ತಾ ಇದ್ದೆ ಅಲ್ವಾ. ಓಕೆ, ಯಾವಾಗಲೂ ಒಂದು ಸರಿ ಕರ್ಕೊಂಡು ಹೋಗೋಣ, ಯಾಕಂದರೆ ಇಂಡಿಯಾದಲ್ಲಿದ್ದಿದ್ರೆ ಅದು ಇದು ಫಂಕ್ಷನ್ಗೆ ಹೋಗ್ಬಿಟ್ಟು ತಿನ್ನೋದು ಆ ಥರ ಎಲ್ಲ ಆಗ್ತಿತ್ತು. ಅದಕ್ಕೋಸ್ಕರ ಸರಿ ನಾನೇ ಕರ್ಕೊಂಡು ಹೋಗೋಣ. ಅವಳಿಗೆ ತಾಯಿ ರೆಸ್ಟೋರೆಂಟ್ ಅಂದರೆ ತುಂಬಾ ಇಷ್ಟ, ಅಲ್ಲಿ ಸಿಗೋ ಫುಡ್ಡು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮನೆಗೆ ತುಂಬಾ ಹತ್ತಿರ ಇದೆ, ಒಂದು 8 to 10 minutes ಅಷ್ಟೇ ಡಿಸ್ಟೆನ್ಸು. ಸೊ ಹೋಗ್ತಾ ಇದ್ದೀವಿ. ಎಲ್ಲರೂ ಎಣ್ಣೆ ಹಚ್ಕೊಂಡು ಹೆಂಗಿದ್ದೀವಿ ನೋಡಿ. ಫ್ರಾಕ್ಗೆ ಚೆನ್ನಾಗಿರಲ್ಲ, ಕಪ್ಪು ದಾರ ಕಟ್ಟಿರೋದ್ರಿಂದ ಡಿಫ್ರೆಂಟಾಗಿ ಕಾಣಿಸ್ತಿದ್ದಾರೆ ಇಬ್ರು. ನಮ್ಮ ಬಂಗಾರಿಗೆ ತಾಯಿ ರೆಸ್ಟೋರೆಂಟ್ ಅಂದರೆ ತುಂಬಾ ಇಷ್ಟ. ಫಸ್ಟ್ ಒಂದ್ಸರಿ ಹೋಗಿದ್ವಿ, ನಿಮ್ಗೆ ಗೊತ್ತಿರ್ಬೋದು, ವಿಡಿಯೋದಲ್ಲಿ ಶೇರ್ ಮಾಡಿರ್ತೀನಿ. ಕೇಳ್ತಾನೆ ಇರೋಳು. ನಾನು ಇವಾಗ ಬೇಡ ಅಂದ್ಕೊಂಡಿದ್ದೆ. ಸರಿ ಪಾಪ ಮನೆ ಊಟನೇ ಎಷ್ಟು ಕೊಡೋದಲ್ವಾ, ಒಂದು ಸ್ವಲ್ಪ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದೀನಿ. ಖುಷಿನ ಬಂಗಾರು? ಸೊ ಇಲ್ಲೇ ಮನೆ ಹತ್ರದಲ್ಲಿದ್ದು, ಒಂದು 10 minutes ಡಿಸ್ಟೆನ್ಸಲ್ಲಿದೆ ಅಷ್ಟೇ. ಹೋಗಿ ಊಟ ಮಾಡ್ಕೊಂಡು ಬರೋದು. ಇವತ್ತೆಲ್ಲ ಬರೀ ಫ್ರೂಟ್ಸ್ ಈ ಥರದೇ ತಿಂದಿದ್ವಿ. ಬೆಳಗ್ಗೆ ಅವಳಿಗೆ ಮೆಂತ್ಯ ಮುದ್ದೆ ಮಾಡಿಕೊಟ್ಟಿದ್ದೆ. ಅದಾದಮೇಲೆ ನಮಗೆ ಪಾಲಕ್ ರೈಸ್ ಇತ್ತು, ಅದನ್ನೇ ತಿಂದಿದ್ವಿ. ಮತ್ತು ಮಧ್ಯಾಹ್ನಕ್ಕೆ ಫ್ರೂಟ್ಸು ಮತ್ತು ಇದೆಲ್ಲ ಮನೇಲಿ ತಿಂಡಿಗಳಿದೆಯಲ್ಲ ಅದನ್ನೆಲ್ಲ ತಿಂದಿದ್ವಿ. ಸೊ ಇವಾಗ ಸಾಯಂಕಾಲ 7 ಗಂಟೆ ಆಯಿತು, 7:15 ಆಯಿತು. ಒಂದೇ ಸರಿ ಊಟ ಮಾಡಿಬಿಡೋದು ಅಷ್ಟೇ. ಹೊರಗಡೆ ಹೋಗ್ತಾರೋದ್ರಿಂದ ಈಗ ಸಾಯಂಕಾಲ ಏನೂ ಅಡುಗೆ ಮಾಡಲಿಲ್ಲ. ಇನ್ನೊಂದು ದಿನ ರಜಾ ಇದೆ, ನಾಳೆ ಸೋಮವಾರ ಒಂದಿನ ರಜಾ ಇದೆ. ಸೊ ಇವಾಗ ಹೋಗಿ, ಲಾಸ್ಟ್ ಟೈಮ್ ತುಂಬಾ ಸ್ಪೈಸಿ ಆಗಿಬಿಟ್ಟಿತ್ತು. ನೋಡೋಣ ಹೆಂಗಿರೋದೆ ಅಂತ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ. ಏನೋ ಒಂಥರ ಫ್ಲೇವರ್ ಎಲ್ಲ ಇಷ್ಟ ಆಗುತ್ತೆ ನಮಗೆ. ಅವ್ರದ್ದು ಸ್ವಲ್ಪ ಖಾರವಾಗಿರುತ್ತೆ. ಬಂಗಾರಕ್ಕೆ ಸ್ವಲ್ಪ ಖಾರ ಕಮ್ಮಿನೇ ಕೊಡಬೇಕು. ನೋಡೋಣ ಬನ್ನಿ, ವಿಡಿಯೋ ಮಾಡ್ತೀನಿ. ನಿನಗೆ ಸ್ವಲ್ಪ ಖಾರ ಜಾಸ್ತಿ ಕೊಡಬೇಕು. ಇವತ್ತು ಮಕ್ಕಳಿಬ್ರು ಡಿಫ್ರೆಂಟಾಗೆ ಕಾಣಿಸ್ತಿರ್ತಾರೆ. ಒಂದು ಕಪ್ಪು ದಾರ ಕಟ್ಟಿರೋದು, ಇನ್ನೂ ಒಂದು ಕಣ್ಣಿಗೆ ಕಪ್ಪು ಎಲ್ಲ ಹಾಕಿದ್ದೀನಲ್ವ. ಸೊ ಕಂಪ್ಲೀಟ್ ಡಿಫ್ರೆಂಟ್ ಆಗಿದ್ದೀವಿ ಎಲ್ಲರೂ ಅಂತ ಹೇಳ್ಬೋದು. ಸೊ ಇವತ್ತು ಸಾಯಂಕಾಲ ಅಂದರೆ ನಾನು ಆಗಲೇ ಹೇಳ್ದಂಗೆ ರಾತ್ರಿ ಡಿನ್ನರ್ಗೆ ಬಂದಿದ್ದೀವಿ. ಸೊ ಇಲ್ಲಿ ರೋಸ್ ಎಲ್ಲ ಸಕ್ಕತ್ತಾಗಿತ್ತು. ನಾಕೌಟ್ ರೋಸಸ್ ಎಲ್ಲಿ ನೋಡಿದ್ರು ಬ್ಲೂ ಆಗಿದೆ. ಸೊ ಸೂಪರಾಗಿರುತ್ತೆ ಅಂತ ಹೇಳ್ಬೋದು ಹೊರಗಡೆ ಎಲ್ಲ ರೋಸಸ್ ನೋಡೋದಕ್ಕೆ. ಮೊದಲೊಂದು ಸರಿ ನಾವು ತಿಂದಿದ್ವಿ, ತುಂಬಾ ಸ್ಪೈಸಿ ಆಗಿತ್ತು ಅಂತ ಹೇಳಿದೆ. ಆದರೆ ಈ ಸರಿ ನನಗೆ ಗೊತ್ತಿಲ್ದಿರ ಅವಳಿಗೆ ಹೆಂಗೂ ಈ ಥರ ಸ್ವಲ್ಪ ಸಪ್ಪೆ ಊಟ ಕೊಡ್ತಾ ಇರೋದ್ರಿಂದ ಖಾರ ಆದರೆ ಏನು ಮಾಡೋದು ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೆ. ಇನ್ಫ್ಯಾಕ್ಟ್ ನಾವು ಹೇಳಿದ್ವಿ ಖಾರ ಕಮ್ಮಿ ಇರಲಿ ಅಂತಲೇ ಎಲ್ಲದಕ್ಕೂ. ಸೊ ಇಲ್ಲಿ ಸಪ್ರೇಟಾಗಿ ತೊಗೊಳ್ಳೋಣ ಅಂತ ಕಿಡ್ಸ್ಗೆ ಬೇರೆ ತೊಗೊಂಡ್ವಿ, ನಮಗೆ ಬೇರೆ ತೊಗೊಂಡ್ವಿ. ಅದೃಷ್ಟಕ್ಕೆ ಅವಳಿಗೆ ನಾನು ಹೆಂಗೆ ಡಯಟ್ ಫುಡ್ ಆ ಥರ ಕೊಡ್ತಿದ್ನೋ ಸಪ್ಪೆ ಅದೇ ಥರ ಬಂತು. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಒಂಥರ ಈ ಚಿಕನ್ ಸೂಪ್ ಥರ ಬಂತು ಅಂತ ಹೇಳ್ಬೋದು. ಈ ಕಾಲ್ ಸೂಪ್ ಅಂತೀವಲ್ಲ ನಾನ್ ವೆಜ್ಜಲ್ಲಿ, ಆ ಥರ ಚಿಕನ್ ಬ್ರಾತ್ ಥರನೇ ಇತ್ತು. ಸೊ ಏನೇನು ತೊಗೊಂಡ್ವಿ ಅನ್ನೋದಾದರೆ ಮಕ್ಕಳಿಗೆ ಸಪ್ರೇಟ್ ತೊಗೊಂಡ್ವಿ. ಬೇಬಿ ಒಂದು ಸ್ಟಿರ್ ಫ್ರೈ ತಾಯಿ ಮಾಮಾ ರಾಮನ್, ಆಮೇಲೆ ನಮಗೆ ಒಂದು ಪೈನಾಪಲ್ ಕರಿ ಫ್ರೈಡ್ ರೈಸ್ ಚಿಕನ್ ಇರೋಂಥದ್ದು, ಪಾಡ್ ಥಾಯ್ ಅಂತ ಅಂದರೆ ರೈಸ್ ನೂಡಲ್ ವಿತ್ ಎಗ್ ಆ್ಯಂಡ್ ವೆಜಿಟೇಬಲ್ಸ್ ಇರೋಂಥದ್ದು. ಸೊ ಇಬ್ಬರು ಶೇರ್ ಮಾಡ್ಕೊಳ್ಳೋಣ ಅಂತ ತೊಗೊಂಡ್ವಿ. ಅವ್ರಿಗಷ್ಟು ನೂಡಲ್ದೆಲ್ಲ ಇಷ್ಟ ಆಗೋದಿಲ್ಲ. ಆಮೇಲೆ ನೋಡಿದರೆ ನಾನು ರೈಸ್ ತಿಂತೀನಪ್ಪ, ನನಗೆ ನೂಡಲ್ ಬೇಡ ಅಂತೆಲ್ಲ ಹೇಳ್ತಾರೆ. ಆಮೇಲೆ ಫೋರ್ಸ್ಫುಲಿ ಇಲ್ಲ ಇಬ್ಬರು ತಿನ್ನೋಣ ಶೇರ್ ಮಾಡ್ಕೊಂಡು ಅಂತೆಲ್ಲ ಕೊಟ್ಟಿದ್ದಾಯಿತು. ಅದಾದಮೇಲೆ ಇನ್ನೊಂದು ಸ್ಟಾರ್ಟರ್ ತೊಗೊಂಡಿದ್ವಿ. ಸ್ಟಾರ್ಟರ್ ಬಂದು ಥಾಯ್ ಫೈರ್ ಕ್ರ್ಯಾಕರ್ ಶ್ರಿಂಪ್ ಅಂತ ಹೇಳ್ಬಿಟ್ಟು, ಅದು ಸ್ವಲ್ಪ ಚೆನ್ನಾಗಿತ್ತು, ಸ್ವೀಟಾಗೂ ಇತ್ತು ಅಂತ ಹೇಳ್ಬೋದು. ಇಲ್ಲಿ ಚಾಪ್ ಸ್ಟಿಕ್ಕಲ್ಲಿ ಹೆಂಗೆ ತಿನ್ನೋದು ಅಂತ ಒಂದು ಕ್ಲಾಸ್ ನಡೀತಾ ಇದೆ.
ಇದೇ ನಾನು ಹೇಳಿದ ಸ್ಟಾರ್ಟರ್ ಥಾಯ್ ಫೈರ್ ಕ್ರ್ಯಾಕರ್ ಶ್ರೀಮ್ ತುಂಬಾ ಚೆನ್ನಾಗಿತ್ತು. ಇದು ಯಾರು ಹೋದರೆ ಟ್ರೈ ಮಾಡಿ. ಒಂಥರ ಸ್ವೀಟ್ ಫ್ಲೇವರ್ ಇಷ್ಟಪಡೋರು ಟ್ರೈ ಮಾಡಿ, ಇಲ್ಲಾಂದರೆ ಸ್ಪೈಸಿನೆಸ್ ಇರಲಿ, ಸ್ವಲ್ಪ ಸ್ಪೈಸಿಯಾಗಿ ಏನಾದ್ರು ಆ್ಯಡ್ ಮಾಡಿ ಅಂದರೆ ಮಾಡಿಕೊಡ್ತಾರೆ. ಸೊ ಇದು ನೋಡ್ತಾ ಇರ್ಬೋದು, ಬಂಗಾರು ಕೈಯಲ್ಲಿ ಇನ್ನೂ ಹೆನ್ನ ಹಾಗೆ ಇದೆ. ಅಂದರೆ ಸ್ವಲ್ಪ ಫಂಕ್ಷನ್ ಆಗಿದ್ದು ಸ್ವಲ್ಪ ದಿನದಲ್ಲೇ ಹೋಗಿದ್ದಲ್ವ, ಹಾಗಾಗಿ. ಅದಾದಮೇಲೆ ಇಲ್ಲಿ ನಮಗೂ ಕೂಡ ನೂಡಲ್ ಎಲ್ಲ ಬಂತು. ನಮ್ಮ ಮಾಧ್ಯನ ನೋಡಿ ಹೆಂಗೆ ಹೇಳ್ತಾಳೆ ಅಂತ ಹೇಳ್ಬಿಟ್ಟು ನಾನು ಸ್ಪೂನ್ ಕೇಳಲ್ಲ ಅಂದಿದ ತಕ್ಷಣ ಪಂಚಿಂಗ್ ಡೈಲಾಗ್. ಶೇರ್ ಮಾಡ್ಕೊಳ್ಳೋಕೆ ಬೌಲ್ ಸ್ಪೂನಾ? ಬೌಲ್ ಬೇಡ, ಸ್ಪೂನ್. ನೀನು ಕೇಳೋಕ್ಕೇನು? ನೀನು ತಾನೇ ತಿನ್ನೋದು? ಇದು ಕಟ್ತೀರಾ ನೂಡಲ್ಸು? ಹಾಕ್ತೀನಿ. ನೋಡಿದ್ರಾ, ಈ ನಡುವೆ ಈ ಥರ ಪಂಚಿಂಗ್ ಡೈಲಾಗ್ಗಳು ಬರ್ತಾನೆ ಇರುತ್ತೆ ದಿನ ಪೂರ್ತಿ. ಆದರೆ ಶೇರ್ ಮಾಡೋದಕ್ಕೆ ನನಗೆ ಯಾವಾಗಲೂ ವೀಡಿಯೋ ಅಂದರೆ ಕ್ಯಾಮ್ರಾ ಇಟ್ಟಿರಲ್ಲ ಅಲ್ವಾ, ಸೊ ಮಿಸ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ನಾನೊಂದು ಮಾಕ್ಟೇಲ್ ಇದೆಯಾ ಅಂತ ಸುಮ್ಮನೆ ಕೇಳಿದೆ ಅಷ್ಟೇ. ಆ ಕೇಳಿದ ಪನಿಷ್ಮೆಂಟ್ಗೆ ಇಲ್ಲಿ ಹಸ್ಬೆಂಡ್ ಬುಕ್ ಮಾಡಿದರು. ಇದು ಬ್ಲಡಿ ಮೇರಿ ಅಂತ ಕಾಕ್ಟೈಲ್. ಇದು ಎಷ್ಟು ಗಲೀಜಾಗಿತ್ತು ಅಂದರೆ, ಇದು ಆಲಿವ್ಸ್ ಫ್ರೆಶ್ ಆಲಿವ್ಸ್. ಅದು ತಿನ್ನೋಕೆ ಒಂಥರ ಚೆನ್ನಾಗಿತ್ತು, ಬಟ್ ಇದು ಕುಡಿಯೋಕ್ಕೆ ಆಗ್ತಾ ಇರಲಿಲ್ಲ ನನಗಂತೂ. ನನಗೆ ತುಂಬ ಅಪರೂಪ ಈ ಥರ ಮಾಕ್ಟೇಲ್ ಇದೆಲ್ಲ ನಂಗೆ ಇಷ್ಟನೇ ಆಗೋದಿಲ್ಲ. ಅದು ಅಲ್ಲದೆ ಒಂದು ತೊಗೊಂಡಿದ್ದಿದ್ರೆ ಅವ್ರು ಕೊಡ್ಬೋದಿತ್ತು, 2 ಆರ್ಡರ್ ಮಾಡಿಬಿಟ್ಟಿದ್ರು. ಸೊ ಅದೊಂದು ತಲೆನೋವಾಯಿತು. ನಾನು ಅದೇ ಹೇಳ್ತಾ ಇದ್ದೆ, ಸ್ವಲ್ಪ ಬಿಟ್ಬಿಟ್ಟೆ ಕೂಡ. $14 ಸುಮ್ಮನೆ ವೇಸ್ಟ್ ಆಯಿತು ಅಂತೆಲ್ಲ ಹೇಳ್ತಿದ್ದೆ ಇಲ್ಲಿ ಅಂತ ಹೇಳ್ತಿದ್ರು. ಅದ್ರ ಜೊತೆಗೆ ಲಾಸ್ಟಲ್ಲಿ ಈ ಥರ ಒಂದು ಫಾರ್ಚೂನ್ ಕುಕೀಸ್ ಕೊಟ್ಟಿದ್ರು. ಅಂದರೆ ಅದರಲ್ಲಿ ಈ ಥರ ಒಂದಷ್ಟು ವರ್ಡಿಂಗ್ಸ್ ಎಲ್ಲ ಬರೆದ್ಬಿಟ್ಟು ಮಕ್ಳಿಗೆ ಅದನ್ನು ಓಪನ್ ಮಾಡಿ ತಿಂದು ಈ ಥರ ಎಲ್ಲ ನನಗಿದು ಬಂತು ಅಂತ ಎಲ್ಲ ಹೇಳ್ಬಿಟ್ಟು ಓದ್ತಾ ಇದ್ರು. ಹೇಗೋ ಎಲ್ಲ ಸ್ವಲ್ಪ ಶೇರ್ ಮಾಡಿ ತಿಂದ್ವಿ. ಆದರೆ ನನಗಂತೂ ಈ ಕಾಕ್ಟೈಲ್ ಕುಡಿಯೋಕ್ಕೆ ಆಗ್ತಾ ಇರಲಿಲ್ಲ. ನನ್ನ ಎಕ್ಸ್ಪ್ರೆಷನ್ ನೋಡಿ ಆಮೇಲೆ ಹಸ್ಬೆಂಡ್ ಬಿಟ್ಬಿಡು ಅಂದರು. ನೂಡಲ್ಲು ಬಿಟ್ಟಿದ್ದಾಯಿತು, ಇದು ಬಿಟ್ಟಿದ್ದಾಯಿತು. ಬಟ್ ಟ್ರಯಲ್ ಮಾಡಿದ್ರೇ ಒಳ್ಳೆಯದು. ಬಂದರೆ ಬಿರಿಯಾನಿ ಅದು ಇದು ರೈಸ್ ಐಟಮ್ ಯಾವಾಗಲೂ ಮನೇಲೂ ಮಾಡ್ತಿರ್ತೀವಿ ಅಂತ ಹೇಳ್ಬಿಟ್ಟು ಈ ರೀತಿ ಒಂದ್ಸರಿ ಟ್ರೈ ಮಾಡೋದು. ಇನ್ನು 71 ಬಿಲ್ ಆಗಿತ್ತು. ಅದ್ರ ಜೊತೆಗೆ ಇಲ್ಲಿ ಟಿಪ್ಸ್ ಆ್ಯಡ್ ಮಾಡಬೇಕಲ್ವ, ಇಷ್ಟು ಪರ್ಸೆಂಟೇಜ್ ಅಂತ ಇಲ್ಲಿ ಕೊಡಲೇಬೇಕು. ಸೊ ಹಾಗಾಗಿ ಇಲ್ಲಿ ಕಾರ್ಡ್ ಕೊಡಬೇಕಾಗಿತ್ತು. ಅದ್ರ ಜೊತೆಗೆ ನಾವು ಇಷ್ಟು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿ ಅವ್ರಿಗೆ ಬಿಲ್ ಇಟ್ಟರೆ ಅವರು ಅಲ್ಲಿಂದ ಡೈರೆಕ್ಟಾಗಿ ತೊಗೊತಾರೆ ಅಕೌಂಟಿಂದ. ಸೊ ಈ ರೆಸ್ಟೋರೆಂಟ್ ಬಂದು ಪುಟ್ಟದಾಗಿ ಕ್ಯೂಟಾಗಿತ್ತು. ಸೊ ಇಲ್ಲಿಂದ ನೆಕ್ಸ್ಟು ನಾವು ಫೌಂಟೇನ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಗೊತ್ತು, ನಾನು ಸುಮಾರಷ್ಟು ಸರಿ ನನ್ನ ವ್ಲಾಗ್ಸ್ಗಳಲ್ಲಿ ಶೇರ್ ಮಾಡಿದ್ದೀನಿ ಡ್ಯಾಲಸಲ್ಲಿರೋ ಅಂತ ಫೌಂಟೇನ್ ಪ್ಲೇಸ್. ನನ್ನ ಹಸ್ಬೆಂಡ್ ಆಫೀಸ್ ಹತ್ರ ಹೋಗ್ತಾ ಇದ್ದೀವಿ. ಹಾಗೆ ಇಲ್ಲಿ ಗುಡ್ ಫ್ರೈಡೆ ಮತ್ತು ಈಸ್ಟರ್ ಇದ್ದಿದ್ದರಿಂದ ಅದ್ರ ಬಗ್ಗೆ ಹೇಳ್ತಾ ಇದ್ರು ಮಕ್ಕಳಿಗೆ. Then he will die. That is Good Friday. That is why we don't wish Christians Happy Good Friday. We will wish Happy Thanksgiving. We will wish Happy Christmas Day, and we will wish any other Happy Easter. But we will never wish Happy Good Friday because it's not a happy; it's a sad moment. Then what Jesus Christ told. Because it's Black Friday. Not black. It's not Black Friday, it's Good Friday, Yeah. but it's not a Happy Friday. So what did Jesus did? He told everyone, his followers, that don't worry, I'll come back again to life in 3 days. Saturday? So he died on Friday or someday, before Friday or someday I think. Then when Yeah, the Easter egg card on the back, it says he died. yeah, and when they went and checked this casket where they placed his body and other things, he was not there. And then he born again, and that's when the Easter day. yeah, that's why they call Easter Sunday, and they celebrate that day. Got it, Adya? So Jesus came back to life after his death. That is, he resurrected himself. ನಮ್ಮ ಮನೆಯಿಂದ ಹಸ್ಬೆಂಡ್ ಆಫೀಸ್ ಒಂದು 1/2 hour ಆಗುತ್ತೆ. ಸೊ ಈ ಟೈಮಲ್ಲಂತೂ ಇನ್ನೂ ಖಾಲಿ ಇತ್ತು. ಹಾಗೆ ಸ್ಟೋರಿ ಕೇಳ್ಕೊಂಡು ಬಂದೇ ಬಿಟ್ವಿ ಅಂತ ಹೇಳ್ಬೋದು. ನಿಮಗೆ ಗೊತ್ತಾಯ್ತಲ್ವ, ಅಂದರೆ ಗುಡ್ ಫ್ರೈಡೇ ಬಂದುಬಿಟ್ಟು ಜೀಸಸ್ ಅವ್ರನ್ನ ಹ್ಯಾಂಗ್ ಮಾಡಿದಂಥ ದಿನ. ಅಲ್ಲಿಂದ 3 ದಿನಕ್ಕೆ ಅವರು ಮತ್ತೆ ಹುಡ್ತಾರೆ ಅಂತ ಹೇಳ್ಬಿಟ್ಟು ಈಸ್ಟರ್ನ ಸೆಲೆಬ್ರೇಟ್ ಮಾಡ್ತಾರೆ. ಇಲ್ಲಿ ಅಮೆರಿಕಾದಲ್ಲಿ ಗುಡ್ ಫ್ರೈಡೇ ಆಗಿರ್ಬೋದು, ಈಸ್ಟರ್ ಆಗಿರ್ಬೋದು, ಕ್ರಿಸ್ಮಸ್ ಇದೆಲ್ಲ, ನ್ಯೂ ಇಯರ್ ಎಲ್ಲ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ, ನಿಮಗೆ ಗೊತ್ತೇ ಇದೆ. ಸೊ ಇದ್ರ ಬಗ್ಗೆ ಆದ್ಯನ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಅಂತ ಹೇಳ್ಬೋದು. ಸೊ ಹಾಗೆ ಬಿಟ್ಟೆ. ನಿಮ್ಮಲ್ಲೂ ಯಾರಾದರೂ ಮಕ್ಕಳು ನೋಡ್ತಾ ಇದ್ದರೆ ಸ್ವಲ್ಪ ಹಾಗೆ ನೋಡಲಿ ಅಂತ ಹೇಳ್ಬಿಟ್ಟು. ಇನ್ನು ನಾವಿವಾಗ ಬಂಗಾರು ಕೇಳಿದ್ದಕ್ಕೋಸ್ಕರ ಬಂದಿದ್ದು. ಅವಳು ಹೇಳ್ತಾ ಇದ್ಲು ಲಾಂಗ್ ಡ್ರೈವ್ ಹೋಗಬೇಕು, ಹಾಗೆ ಫೌಂಟೇನ್ ಪ್ಲೇಸ್ಗೆ ಹೋಗ್ಬೇಕಂತ. ಸೊ ಇದೇ ನೋಡಿದ್ದೀರಾ, ನೈಟ್ ಟೈಮ್ ಈ ಥರ ಕಾಣಿಸುತ್ತೆ ಬಿಲ್ಡಿಂಗ್. Top 51 also, right? Akka, what about somebody is like over there on the very last thing? It's scary. Something is scary. ಅದ್ಯಾ, ನಿನ್ಗೆ ಆ ಥರ ಲಾಸ್ಟ್ ಫ್ಲೋರಲ್ಲಿ ಕೆಲಸ ಮಾಡಕ್ಕೆ ಕೊಟ್ಟರೆ ಹೋಗ್ತೀಯಾ? No, please, I'll go to my normal school.
Go to know after the school. మీరదే అప్పదు ತುಂಬಾ ಡಿಸಪಾಯಿಂಟ್ಮೆಂಟ್ ಆಯಿತು ಅಂತ ಹೇಳ್ಬೋದು. ಯಾಕಂದರೆ ಇದು ಪಾರ್ಕಿಂಗ್ ಹೋಗೋ ಜಾಗ ಇದು ಕ್ಲೋಸ್ ಆಗಿತ್ತು, ಬೆಳಗ್ಗೆ ಟೈಮ್ ಮಾತ್ರ ಓಪನ್ ಇರುತ್ತೆ ಆಫೀಸ್ ಅವರ್ಸಲ್ಲಿ. ಸೊ ಇನ್ನೊಂದು ಕಡೆ ಪಾರ್ಕ್ ಮಾಡಿಬಿಟ್ಟು ನಿಮ್ಮನ್ನು ಡ್ರಾಪ್ ಮಾಡ್ತೀವಿ ಅಂತ ಹೇಳಿದ್ರು. ಏನಕ್ಕೆ ಬೇಜಾರಾಯಿತು ಅನ್ನೋದಾದರೆ ಫೌಂಟೇನ್ ಆನ್ ಆಗಿರಲಿಲ್ಲ. ಸೊ ಒಂದೇ ಕಡೆ ಮಾತ್ರ ಇತ್ತು. ಬಂಗಾರಿಗೆ ತುಂಬಾ ಬೇಜಾರಾಯಿತು ಫಸ್ಟು. ಅದಾದಮೇಲೆ ಓಕೆ ಲಾಂಗ್ ಡ್ರೈವ್ ಬಂದ್ವಿ, ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು. ಇನ್ನು ಹೆಂಗೂ ಬಂದಿದ್ದೀವಲ್ಲ ಅಂತ ಹೇಳಿಬಿಟ್ಟು ಒಂದು ರೀಲ್ ಮಾಡೇ ಬಿಟ್ವಿ. ಫಸ್ಟು ಪ್ಲ್ಯಾನ್ ಇರಲಿಲ್ಲ ಯಾವ ರೀಲ್ ಮಾಡೋದು, ಸಡನ್ನಾಗಿ ಬಂದಿದ್ದು ಪ್ಲ್ಯಾನ್ ಅಲ್ವಾ. ಹಾಗಾಗಿ ಓಕೆ ಒಂದು ಸುಮ್ಮನೆ ಒಂದು ಸ್ವಲ್ಪ ಸಿಂಪಲ್ಲಾಗಿ ಏನೋ ಒಂದು ಮೂವ್ ಮಾಡಿರೋಣ, ಅದಾದಮೇಲೆ ಸಾಂಗ್ ನಾನು ಚೂಸ್ ಮಾಡಿ ಹಾಕ್ತೀನಿ ಅಂತೆಲ್ಲ ಹೇಳಿಬಿಟ್ಟು ಒಂದು ಅಷ್ಟು ವೀಡಿಯೋಸ್ನ ಮಾಡ್ಕೊಂಡ್ವಿ. ನಂದು ಮತ್ತು ಬಂಗಾರದ್ದು ಆದ್ಯ ವೀಡಿಯೋ ಮಾಡಿದ್ಲು, ಆದ್ಯ ಮತ್ತು ಬಂಗಾರದ್ದು ನಾನು ವೀಡಿಯೋ ಮಾಡಿದೆ, ನಂದು ಮತ್ತು ಆದ್ಯಂದು ಬಂಗಾರು ವೀಡಿಯೋ ಮಾಡಿದ್ಲು. ಈ ಥರ ಮಾಡಿ ಒಂದು ಕಡೆ ಫೋನ್ ಇಟ್ಬಿಟ್ಟು ವೀಡಿಯೋ ಮಾಡಿದ್ವಿ. ಅದು ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಇನ್ಸ್ಟಾ ಮತ್ತು ಯೂಟ್ಯೂಬ್ ಎರಡರಲ್ಲೂ. ಇನ್ನು ಹಸ್ಬೆಂಡ್ ಇಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ಬಂದು 42nd ಫ್ಲೋರಲ್ಲಿ ಅಂದ್ಕೊತೀನಿ. ಸೊ ಇಲ್ಲಿಂದ ನೋಡಿದ್ರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಸಿಕ್ಕಾಪಟ್ಟೆ ಭಯ ಆಗುತ್ತೆ, ಅಷ್ಟು ಹೈಟ್ ಇದೆ ಅಂತೆಲ್ಲ ಹೇಳ್ಬಿಟ್ಟು. ಬಟ್ ವ್ಯೂ ಅಂತೂ ಸಖತ್ತಾಗಿರುತ್ತೆ. ನಮ್ಮ ಫೇವ್ರೆಟ್ ಅಂದರೆ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು. ನನ್ನ ಹಳೆ ಸಬ್ಸ್ಕ್ರೈಬರ್ಸ್ಗೆ, ನನ್ನ ರೆಗ್ಯುಲರಾಗಿ ನನ್ನ ಚಾನೆಲ್ನ ನೋಡೋಂಥ ವ್ಯೂವರ್ಸ್ಗೆಲ್ಲರಿಗೂ ಗೊತ್ತಿರುತ್ತೆ. ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮನೆ ಕಡೆಗೆ ಹೊರಟ್ವಿ. ಒಂದೇ ಒಂದು ರೀಲ್ ಮಾಡಿಬಿಟ್ಟು ಬೆಳಿಗ್ಗೆ ಸ್ಕೂಲ್ ಇದ್ದಿದ್ದರಿಂದ ಬೇಗನೆ ಮಲಗಿಸ್ದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದು ಈವೆಂಟ್ ಎಲ್ಲ ಆಯಿತು. ನೀವೆಲ್ಲರೂ ತುಂಬಾ ಇಷ್ಟಪಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಷ್ಟು ಜನದ ಕಮೆಂಟ್ಸ್ ಎಲ್ಲ ಓದಿ ಎಷ್ಟು ಖುಷಿ ಆಯಿತು ಅಂತ ಹೇಳಿದ್ರೆ ಅದನ್ನು ನಿಜ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ವಿಶ್ವಾಸ, ಅಭಿಮಾನ ಎಲ್ಲ ನಮ್ಮ ಚಾನೆಲ್ ಮೇಲೆ ಹೀಗೆ ಇರಲಿ. ಮನೆಗೆ ಬಂದ್ವಿ ನೋಡಿ, ಎಷ್ಟೇ ಲೇಟ್ ಆದರೂ ಎಷ್ಟೇ ಟಯರ್ಡ್ ಆಗಿದ್ರು ಶೂಸ್ ಅಂತೂ ನೀಟಾಗಿರ್ತಾಳೆ ಆದ್ಯ. ಏನಾಯ್ತು ನಡಿಯಪ್ಪ, ಬಟ್ಟೆ ಚೇಂಜ್ ಮಾಡ್ಕೊಂಡು ಕೈ ಕಾಲು ತೊಳ್ಕೊಂಡು ಮನೀರು ಕೊಡ್ಲಾ? ಆಕ್ಟಿವ್ ಬೇಬಿ ಬಾ. ಮತ್ತು ನೆಕ್ಸ್ಟ್ ದಿನ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತು ತಲೆಗೆಲ್ಲ ಸ್ನಾನ ಮಾಡಿಸಿ ಆದ್ಯ ಸ್ವಲ್ಪ ಫ್ರೀ ಹೇರ್ ಬಿಟ್ಕೊಂಡು ಹೋಗ್ತಾಳೆ, ಒಳಗೆ ಇಷ್ಟ ಆಗುತ್ತೆ. ಇನ್ನು ಬಂಗಾರಿಗಂತೂ ಹೇರ್ ಡ್ರೈ ಎಲ್ಲ ಮಾಡಿ ನೀಟಾಗಿ ಜಡೆ ಎಲ್ಲ ಎಣೆದ್ಬಿಟ್ಟೆ ಕಳಿಸ್ತಾ ಇದ್ದೀನಿ. ಮಕ್ಕಳನ್ನ ಸ್ಕೂಲಿಗೆ ಬಿಟ್ವಿ. ನನಗೆ ಮತ್ತು ಹಸ್ಬೆಂಡ್ಗೆ ಜನರಲ್ ಚೆಕಪ್ ಇತ್ತು, ಹೋಗಿ ಚೆಕಪ್ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಇನ್ನು ಈ ಸರಿ ರಿಪೋರ್ಟ್ ಅಂತೂ ಎಲ್ಲ ನಾರ್ಮಲ್ ಆಗಿದೆ, ಏನೂ ಇಲ್ಲ. ಸೊ ಅದೊಂದು ಖುಷಿ ಆಗ್ತಾಯಿದೆ ಅಂತ ಹೇಳ್ಬೋದು. ಏನಂದರೆ ಸ್ವಲ್ಪ ವೆಯ್ಟ್ ರಿಡ್ಯೂಸ್ ಮಾಡಬೇಕಾಗತ್ತೆ, ಅದಾದಮೇಲೆ ನಾರ್ಮಲ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಬೇಕು, ಎಲ್ಲನೂ ಬ್ಯಾಕ್ ಟು ನಾರ್ಮಲ್ ಅನ್ನಂಗೆ ತೊಗೊಂಡು ಬರಬೇಕು. ಸ್ವಲ್ಪ ಟೈಮ್ ಕೂಡ ಬೇಕು. ಲೈಟ್ನಿಂಗ್ ಅಂದರೆ ಬ್ಯಾಡ್ ವೆದರಾ? ಏನಿಲ್ಲ ಪುಟ್ಟ, ಬರೀ ಮಳೆ ಬರುತ್ತಾ ಇದು ಅಷ್ಟೇ. ಸರಿ ಎದುರೋಣ. ಗುಡ್ ಮಾರ್ನಿಂಗ್. ಸಿಕ್ಕಾಪಟ್ಟೆ ಮಳೆ ಸೌಂಡು ಬೆಳಗ್ಗೆಯಿಂದ. ನಾನು ಅದೇ ಈ ಕಡೆ ಬಂಗಾರ ರೂಮಲ್ಲಿ ಇದ್ದೀವಿ. ಏನು ಪುಟ್ಟಿ, ಏನಾದ್ರು ಹೇಳ್ಬೇಕಾ? ನನಗೇನು ಕೇಳಿಸಿಲ್ಲ. ಏನು ಕೇಳಿಸ್ಲಿಲ್ವಾ? ನೀನು ಫುಲ್ಲು ಡೀಪ್ ಸ್ಲೀಪಲ್ಲಿದ್ದೆ. ಹೌದು, ಮಾಡ್ಕೊಳ್ಳಿಲ್ಲ ಅಂತ ಡೀಪ್ ಸ್ಲೀಪ್. ಗುಡ್ ಮಾರ್ನಿಂಗ್ ಆದ್ಯಾ, ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು. ಸರಿ ಬಾ ಹೋಗೋಣ. ಅಲ್ಲ ಮಳೆ ಬರ್ತಿದೆ ಅಂದರೆ ಬರ್ತೀವಿ. ರೆಸ್ಲಿಂಗ್ ಆದರೂ ಬರ್ತೀನಿ. ಮಳೆ ಫುಲ್ಲು ನಿಂತಿದ್ರೆ ಮಾತ್ರ ಬರಲ್ಲ, ಆಯಿತಾ? ಹಾಕ್ಲಾಡೋರು. ಇನ್ನು ಅಮೆರಿಕಾದಲ್ಲಿ ಟೆಕ್ಸಸಲ್ಲಿ ನಾವಿರೋ ಪ್ಲೇಸಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಒಂದು 10 ದಿನದಿಂದ ಅಂತ ಹೇಳ್ಬೋದು. ವೆದರ್ ಅಂತೂ ನನಗೆ ಈ ಥರ ಇದ್ದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇನ್ನು ಇಲ್ಲಿ ಹಸ್ಬೆಂಡ್ ಹೇಳ್ತಾಯಿದ್ರು ಎಲ್ಲರ ಮನೆ ಮುಂದೆ ನೀಟಾಗಿದೆ, ನಮ್ದು ಯಾಕೆ ಈ ಥರ ಮುಂದೆ ಮುಂದೆ ಹೋಗ್ತದೆ ಅಂತ. ಗಾಳಿಗೆ ಹೊಟ್ಟೋಗ್ತಾ ಇತ್ತು ಟ್ರಾಶ್ ಕ್ಯಾನ್ಸ್ ಎಲ್ಲ. ಮಕ್ಕಳನ್ನ ಸ್ಕೂಲ್ಗೆ ಡ್ರಾಪ್ ಮಾಡೋಕೆ ಹೋಗ್ತಾ ಇದ್ವಿ. ಸರಿ ಹಿಂಗೆ ಏನಕ್ಕಂದ್ರೆ ಅಲ್ಲಿ ನೋಡ್ತಾ ಇರ್ಬೋದು ವಾಟರ್ ಫ್ಲೋ ಸ್ವಲ್ಪ ಫಾಸ್ಟಾಗಿ ಮೂವ್ ಆಗ್ತಾ ಇರೋದ್ರಿಂದ. ಇದು ನಮ್ದು ಈ ಕಡೆ ಲಾಸ್ಟ್ ಮನೆ ಬರುತ್ತೆ, ಹಾಗಾಗಿ ಮೂವ್ ಆಗ್ತಾಯಿತ್ತು. ಇನ್ನೊಂದು ಇಲ್ಲೆಲ್ಲರೂ ತುಂಬಾ ತುಂಬಿಸಿರ್ತಾರೆ, ಹೊರಗಡೆಯಿಂದ ಊಟ ತೊಗೊಂಡು ಬರೋದು ಜಾಸ್ತಿ, ಫುಲ್ ಇರುತ್ತೆ ಅಂತ ಹೇಳ್ಬೋದು. ನಮ್ಮದು ಮ್ಯಾಕ್ಸಿಮಮ್ 1 ಅಥವಾ 2 ಕವರ್ ಇರುತ್ತೆ ಅಷ್ಟೇ ವಾರಕ್ಕೆ. ಸೊ ಹಾಗಾಗಿ ಲೈಟ್ ವೆಯ್ಟ್ ಇರೋದ್ರಿಂದ ಹಂಗೆ ಹೋಗ್ತಿದೆ ಅಂತೆಲ್ಲ ಹೇಳ್ತಾ ಇದ್ದೆ. ಸೊ ಇನ್ನೇನು ಸ್ಕೂಲ್ಗೆ ಡ್ರಾಪ್ ಮಾಡ್ತಾ ಇದ್ದೀವಿ. ಇವತ್ತು ಆದ್ಯನ್ಗೆ ಮಧ್ಯಾಹ್ನ ಮೇಲೆ ಐ ಚೆಕಪ್ ಇದೆ.
ಬಂಗಾರುಗೆ ಐ ಚೆಕಪ್ ಆಯಿತು, ಅವಳದು ಪವರ್ ಮತ್ತೆ ಚೇಂಜ್ ಆಗಿದೆ. ಸೊ ಹಾಗಾಗಿ ಅವಳಿಗೂ ಹೊಸ ಸ್ಪೆಕ್ಸ್ ತೊಗೋಬೇಕು. ಇನ್ನು ನಮ್ಮ ಆದ್ಯನ್ಗೆ ಬೇಕಾ ಸ್ಪೆಕ್ಸು ಚೆಕಪ್ ಆದಮೇಲೆ ಏನಂದ್ರು ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಬಾಯ್. ಖುಷಿನಾ ಮಳೆ ಸ್ಕೂಲ್ಗೆ ಹೋಗೋಕ್ಕೆ? ಬೆಳಿಗ್ಗೆ ಏನಂದು ಗೊತ್ತಾ ಬಂಗಾರು, ಲೈಟ್ನಿಂಗ್ ಇದೆ ನೋಡ್ಬಿಟ್ಟು ಬ್ಲೈಂಡ್ಸ್ ಅಲ್ಲಿ, ಅಮ್ಮ ಇವತ್ತು ಬ್ಯಾಡ್ ವೆದರ್ ಡೇ ಅಂತಲ್ವಮ್ಮ ಹೇಳ್ಬೇಕಾಗಿರೋದು, ಸ್ಕೂಲು ಅಂತೆ. ಬಾಯ್ ಪುಟಾಸ್. ಆಯ್ತಾ? ಆಯ್ತಾ, ಇನ್ನ ಆಟ ಆಡ್ತೀರಾ? ಚೆನ್ನಾಗಿದೆ ಅಲ್ವಾ ಗಾಳಿ ಬಂಗಾರು? ಆದ್ಯಾ ಫಿಶಿಂಗ್ ಮಾಡ್ತೀಯ ಪುಟ್ಟಿ? ಇವತ್ತು ಹಸ್ಬೆಂಡ್ ಕಾರ್ ತೊಗೊಂಡು ಹೋಗಿದ್ರು, ಯಾಕಂದರೆ ಫ್ರೆಂಡ್ ಇವತ್ತು ಆಫೀಸ್ಗೆ ಹೋಗಿರಲಿಲ್ಲ. ಸೊ ಹಾಗಾಗಿ ನಾನು ಬೇಗ ಬರ್ತೀನಿ ಅಂದಿದ್ರು. ನಾನಿಲ್ಲ ನಿಧಾನಕ್ಕೆ ಬನ್ನಿ, ನಾನು ನಡ್ಕೊಂಡು ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ. ಸೊ ನಡ್ಕೊಂಡು ಹೋಗಿ ಕರ್ಕೊಂಡು ಬಂದು ಇಲ್ಲಿ ಕೂರಿಸ್ಕೊಂಡಿದ್ದೆ. ಬಂಗಾರುಗಂತೂ ಗೊತ್ತಿರಲಿಲ್ಲ, ಮನೆವರೆಗೂ ನಡಿಬೇಕಮ್ಮ ಅಂತೆಲ್ಲ ಹೇಳ್ತಾ ಇದ್ಲು. ಸರ್ಪ್ರೈಸಿಂಗ್ ಆಗಿರಲಿ ಅಂತ ಹೇಳ್ಬಿಟ್ಟು ಹೇಳಿರಲಿಲ್ಲ. ಇವಾಗ ನೋಡಿ ಗೊತ್ತಾಯಿತು. ಪಾಪ ಬಾ, ಅದೇ ಫಿಶಿಂಗ್ ತೊಗೊಂಡು ಬಾ ಅಂತ ಹೇಳಬೇಕು. ಬಾ ಆದ್ಯಾ, ಇಲ್ಲೇ ಇರು ಆದ್ಯಾ, ಇಲ್ಲೇ ಇರು. ಅಬ್ಬಾ ಅಬ್ಬಾ ಎಲ್ಲರದು ಜನರಲ್ ಚೆಕಪ್ ಕೂಡ ಆಯಿತು. ಈ ವರ್ಷದ್ದು ಬಂಗಾರದ್ದು ಐ ಚೆಕಪ್ ಎಲ್ಲ ಆಯಿತು. ಈಗ ಆದ್ಯಂಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ, ಆವಾಗಲೇ ಹೇಳ್ದಂಗೆ. ಇನ್ನು ಆದ್ಯನ್ಗೆ ಸೈಟ್ ಇದೆ, ಪವರ್ ಬಂದಿದೆ. ಸೊ ಹಾಗಾಗಿ ಅವಳಿಗೆ ಕೂಡ ಇನ್ಮೇಲಿಂದ ಗ್ಲಾಸಸ್ ಹಾಕೋಬೇಕಾಗತ್ತೆ. ಮೇಯ್ನ್ಲಿ ಇದು ಜೆನೆಟಿಕ್ಸ್, ಅಂದರೆ ಇದು ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಇಫ್ ಒನ್ ಆಫ್ ದ ಪೇರೆಂಟ್ ಈಸ್ ಮಯೋಪಿಕ್ ಆರ್ ಇಫ್ ಬೋತ್ ಪೇರೆಂಟ್ ಆರ್ ಮಯೋಪಿಕ್, ಆಟೋಮ್ಯಾಟಿಕ್ ಆಗಿ ಮಕ್ಳಿಗೆ ಬರುತ್ತೆ. ಈ ವಿಷನ್ ಕಂಡೀಷನ್ನ ಮಯೋಪಿಯಾ ಅಂತ ಕರೀತಾರೆ. ಅಂದರೆ ಹಸ್ಬೆಂಡ್ಗೂ ಅದೇ ಇರೋದು. ಸೊ ಇಬ್ಬರು ಮಕ್ಳಿಗೂ ಅದೇ. ಏನು ಕೇಳ್ತಾ ಇದ್ದೀನಿ ಅಂತ ಅಂದರೆ, ಈಗ ಸಡನ್ನಾಗಿ ನನಗೆ ಗೊತ್ತಿಲ್ಲದೆ ಇರೋರು ಏನು ಅನ್ಕೊಂತಾರೆ, ಬರೀ ಮೊಬೈಲು ಡಿವೈಸ್ ನೋಡ್ಬಿಟ್ಟು ಮಕ್ಳಿಗೆ ಹೊರಗಡೆ ಹೋಗಲ್ಲ, ಆಟ ಆಡೋಕ್ಕೆ ಹೋಗೋದಿಲ್ಲ, ಹಿಂಗಾಗಿ ಬರುತ್ತೆ ಅಂತೆಲ್ಲ ಹೇಳ್ಬಿಡ್ತಾರೆ. ಸೊ ಇದು ಜೆನೆಟಿಕ್ಸ್ ಹೇಳಿದ್ದೀನಲ್ವ, ಹಾಗೆ ಇದು ಇವ್ರು ಏನಂತ ಅಂದರೆ ನಿಯರ್ ಅಂದರೆ ಹತ್ರದಲ್ಲಿರೋ ಆಬ್ಜೆಕ್ಟ್ನ ಕ್ಲಿಯರ್ ಆಗಿ ನೋಡ್ತಾರೆ, ಅಂದರೆ ದೂರದಲ್ಲಿರೋದು ಸ್ವಲ್ಪ ಬ್ಲರಿಯಾಗಿ ಕಾಣಿಸುತ್ತೆ. ಇದಕ್ಕೆ ನಿಯರ್ ಸೈಟೆಡ್ನೆಸ್ ಅಂತ ಕೂಡ ಕರೀತಾರೆ. ಮಯೋಪಿಯಾ ಬಂದು ಇದು ಮೋಸ್ಟ್ ಕಾಮನ್ ಐ ಪ್ರಾಬ್ಲಮ್. ಅಂದರೆ ಎಸ್ಟಿಮೇಷನ್ ಪ್ರಕಾರ 22% ಆಫ್ ದ ಪಾಪ್ಯುಲೇಷನ್ಗೆ ಇರುತ್ತೆ ಅಂತ. ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ತುಂಬಾ ಟೈಮ್ ಬೇಕಾಗುತ್ತೆ. ಸೊ ಇದು ಒಂದ್ಸರಿ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ, ಇದ್ರ ಬಗ್ಗೆ ಗೊತ್ತಾಗುತ್ತೆ. ಹಾಗೆ ಆದ್ಯಂಗೆ ಆರ್ಡರ್ ಕೊಟ್ಟು ಬಂದಿದ್ದೀವಿ, 2 ವೀಕ್ಸಲ್ಲಿ ಗ್ಲಾಸಸ್ ಬರುತ್ತೆ. But I think that's really opposite of you. You're telling me that you want to break my heart, so I didn't say that. No, we didn't say that. You're the only one to look for me. I could be by myself. ಹೆಂಗೆ ಕೂತಿದೆ ನೋಡಿ ನಿಂತ್ಕೊಂಡು. ಇಲ್ಲೊಂದಿತ್ತು ಅವಾಗಲೇ ಹೊರಟೋಯ್ತದು ಆ ಕಡೆ, ಆಮೇಲೆ ಇದು ಆ ಕಡೆ ಹೊರಟೋಯ್ತು, ಮತ್ತೆ ಬಂತು ಆಮೇಲೆ ಆರೆಂಜು ಬ್ರೌನು ಬೀಚ್. ಅಕ್ಕ ತಂಗಿ ಇಬ್ಬರೇ ಇರಬೇಕಾದ್ರೆ ಹೆಂಗೆ ಮಾತಾಡ್ಕೊತಾರೆ ನೋಡಿದ್ರಿ ಅಲ್ವಾ. ಸೊ ಇಬ್ಬರು ತುಂಬಾ ಫೈಟಿಂಗ್ ಕೂಡ ಮಾಡ್ತಿರ್ತಾರೆ ಅಂತ ಹೇಳ್ಬೋದು. ಇನ್ನು ಮತ್ತೆ ಇದು ನೆಕ್ಸ್ಟ್ ದಿನ ಯೂನಿಫಾರ್ಮಲ್ಲೇ ಇರಲಿ, ಮಳೆ ಬರ್ತಾ ಇದೆ ಅಲ್ವಾ ಹೆಂಗೋ, ಆಮೇಲೆ ಒದ್ದೆ ಆದರೂ ಕೂಡ ಬಟ್ಟೆ ಚೇಂಜ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬಂಗಾರು ಗ್ಲಾಸಸ್ ತರೋಕ್ಕೆ. ಆದ್ಯನ್ಗೆ ಹೊಸ ಗ್ಲಾಸಸ್ನ ಹಾಸ್ಪಿಟಲಲ್ಲೇ ಸೆಲೆಕ್ಟ್ ಮಾಡಿದ್ವಿ. ಇನ್ನು ಬಂಗಾರುಗಲ್ಲಿ ಯಾವುದೂ ಸೆಟ್ ಆಗಲಿಲ್ಲ. ವಾಲ್ಮಾರ್ಟಲ್ಲಿ ನೋಡೋಣ, ಇಷ್ಟ ಆದರೆ ತೊಗೊಳ್ಳೋಣ ಅಂತ ಬಂದ್ವಿ. ಇಲ್ಲೇ ಅವಳಿಗೆ ಇಷ್ಟ ಆಯಿತು. ಏನಕ್ಕಂತ ಅಂದರೆ ನಾವು ವರ್ಷಕ್ಕೊಂದ್ಸರಿ ಈ ಥರ ಚೇಂಜ್ ಮಾಡಿಸ್ತಿರ್ತೀವಲ್ವ, ಪವರ್ ಚೇಂಜ್ ಆದಂಗೆ ನಾವು ಹೊಸದು ಗ್ಲಾಸಸ್ ಲೆನ್ಸು ಕೂಡ ಹೊಸದಾಗಬೇಕಲ್ವ, ಹಾಗಾಗಿ ಅವಳಿಗೆ ಕಂಪ್ಲೀಟಾಗಿ ಒಂದು ಹೊಸ ಸೆಟ್ಟೇ ಕೊಡಿಸ್ಬಿಡ್ತೀವಿ. ನಿಮಗೆ ಗೊತ್ತು, ಇದು ಕೂಡ ಹಳೆ ವ್ಯೂವರ್ಸ್ಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಈ ಸರಿ ಲೈಟ್ ಕಲರ್ ಬೇಡಪ್ಪ, ಸ್ವಲ್ಪ ಡಾರ್ಕ್ ಕಲರ್ ತೊಗೋ ಅಂತ ನಾನೇ ಚೂಸ್ ಮಾಡಿದೆ. ಆ್ಯಕ್ಚುಲಿ ಚೆನ್ನಾಗಿದೆ, ತೊಗೋ ಬಂಗಾರು, ಚೆನ್ನಾಗಿದೆ. ಇದೊಂದು ಸೆಲೆಕ್ಷನ್ ಚೆನ್ನಾಗಿದೆ. ಅದೊಂದು ಇಟ್ಕೊಂಡು ಅದು ಇಟ್ಕೋ, ಅದೆಯಾ ಚೆನ್ನಾಗಿದೆ, ಕೈಲಿ ಇಟ್ಕೋ. ಇದು ತುಂಬ ಚಿಕ್ಕದು. ಅದೇ ನೋಡಿ ನಿನ್ನ ಫೇವ್ರೇಟ್ ಕಲರು ಪಿಂಕ್. ಎಲ್ಲಿತ್ತು ತಗೊಂಡು ಯಾಕಪ್ಪ ಮಸಬಲ್ಲಿ ಇಡ್ತೀರಾ ನಂದ ఎత్తుకోండి అమ్మా లేదా రెడ్గా ఉందా బాగుందా
ಇವಾಗ ಹೊಸದು. ನನ್ನ ಫೇವ್ರೆಟ್ ಕಲರ್. ಚೆನ್ನಾಗಿದೆ ಅಲ್ಲ ವಿನಯ್? ಸಕ್ಕತ್ತಾಗಿದೆ ಅಲ್ವಾ? ತಗೊಳ್ಳ? ಸುಮ್ಮನೆ ಯಾಕೆ? ಶೈನಿಂಗ್ ಆಗಿದೆ. ಹೌದು, ಚೆನ್ನಾಗಿದೆಯಾ? ಅಮ್ಮ ಪಪ್ಪನ ಗ್ಲಾಸಿಗೆ ಹಾಕೊಂಡೆ ನಮ್ಮ ಫ್ಯಾಮಿಲಿ ಫುಲ್ ಗ್ಲಾಸ್ ಫ್ಯಾಮಿಲಿ. ಚೆನ್ನಾಗಿದೆಯಾ? ಹೆಂಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಬ್ಲೂ ತೊಗೊಳ್ಳ, ಆಲಿವ್ ತೊಗೊಳ್ಳ? ಆಲಿವ್ ಇಷ್ಟ ಆಗ್ತಾ ಇದೆ, ಬ್ಲೂನು ಚೆನ್ನಾಗಿದೆ. ಅಂದರೆ ಫುಲ್ ಕ್ಲಿಯರ್ ಗ್ಲಾಸ್ ಇರುತ್ತೆ ತಾನೆ. ಇದಾಕೊಳ್ಳಿ. ಎಲ್ಲ ಸಕ್ಕತ್ತಾಗಿ ಕಾಣಿಸ್ತಿದೆ ಮಗನೇ. ಆಲಿವ್ ಚೆನ್ನಾಗಿದೆ ಅಲ್ವಾ? ಬೇರೆ ಯಾವುದು ಸ್ವಲ್ಪ ಚೆನ್ನಾಗಿರೋದು? ಇದು ಗ್ರೇ ಕಲರ್ ಈ ಬಟ್ಟೆಗೆ. ನಾನು ಒಂದಷ್ಟು ಗ್ಲಾಸಸ್ನ ಹಾಕಿ ನೋಡಿದೆ. ಹಸ್ಬೆಂಡ್ ಹೇಳ್ತಾ ಇದ್ರು ತೊಗೊಂಬಿಡು ಅಂತ ಹೇಳಿ ಅದೊಂದು ತೊಗೊಂಡೆ, ಇನ್ನೂ ಒಂದು ಸನ್ ಗ್ಲಾಸಸ್ ತೊಗೊಂಡೆ. ಸೊ ಇರಲಿ ಅಂತ ತೊಗೊಂಡೆ, ಇನ್ಶೂರೆನ್ಸಲ್ಲೇ ಕವರ್ ಮಾಡಿಸೋಣ ಅಂತ ಹೇಳ್ಬಿಟ್ಟು. ಆದರೆ ಇನ್ಶೂರೆನ್ಸ್ ಕವರ್ ಆಗಿ ಕೂಡ ಸಿಕ್ಕಾಪಟ್ಟೆ ದುಡ್ಡು ಆಗ್ತಿತ್ತು. ಅದಕ್ಕೆ ನಾನು ಇವಾಗೇನು ನಂಗೆ ಅಂತ ನೆಸೆಸಿಟಿ ಇಲ್ಲ, ಅಂದರೆ ಏನಾದ್ರು ಯೂಸ್ ಇದ್ದರೆ ಮಾತ್ರ ತೊಗೊಬೇಕು. ನಂಗೆ ಪವರೆಲ್ಲ ಏನೂ ಇಲ್ಲ, ಸುಮ್ಮನೆ ಹಾಕೊಳ್ಳೋಣ ಚೆನ್ನಾಗಿ ಕಾಣಿಸಿದೆಯಲ್ಲ ಅಂತ ತೊಗೊಂಡಿದ್ದಷ್ಟೇ. ಅದನ್ನೇ ಹೇಳ್ತಾ ಇದ್ದೆ ನಾನು, ನೀವು ಕೇಳಿಸ್ಕೊಂಡ್ರಿ ಅನ್ಸುತ್ತೆ. ನಾನೊಬ್ಳು ಬಾಕಿ ಅಷ್ಟೇ, ಇನ್ನು ನಾನೊಬ್ಳು ಹಾಕ್ಕೊಂಡ್ರೆ ಕಂಪ್ಲೀಟ್ ಫ್ಯಾಮಿಲಿನೇ ಗ್ಲಾಸ್ ಹಾಕ್ಕೊಂಡ್ಬಿಡ್ತೀವಿ ಅಂತ. ಸೊ ಹಸ್ಬೆಂಡ್ ಹೇಳ್ತಾಯಿದ್ರು, ಇನ್ನು ಎಡಿಟಿಂಗ್ ಅದು ಇದು ಅಂತ ರಾತ್ರಿ ಎಲ್ಲ ಮಾಡ್ತಾಯಿದ್ರು, ಇನ್ನು ನಿನಗೂ ಬರುತ್ತೆ ಅಷ್ಟೇ, ಚೆನ್ನಾಗಿರೋ ಕಣ್ಣು ಹಾಳು ಮಾಡ್ಕೊತೀಯ ಅಂತ ಪ್ರತಿ ಸರಿ ಹೇಳ್ತಿರ್ತಾರೆ. ಆದಷ್ಟು ಡೇ ಟೈಮಲ್ಲೇ ನೀನು ಎಡಿಟಿಂಗ್ ಎಲ್ಲ ಮುಗಿಸ್ಕೊ ಅಂತ. ಇನ್ನು ಬಂಗಾರಿಗೆ ಈ ವರ್ಷದ ಲಾಸ್ಟ್ ಪ್ರಾಜೆಕ್ಟ್ಗೆ ಮೆಟೀರಿಯಲ್ಸ್ ಎಲ್ಲ ತೊಗೊಳಕ್ಕೆ ಬಂದಿದ್ವಿ. ಅಕ್ಕ ತಂಗಿ ಇಬ್ಬರೇ ಎಲ್ಲ ಹುಡುಕಿ ಎತ್ಕೊಂಡ್ರು. ಇದ್ರಲ್ಲಿ ಒಂದು ಇಷ್ಟ ಆಯಿತು, ಅದರಲ್ಲಿ ಒಂದು ಇಷ್ಟ ಆಯಿತು. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ನಿನಗೆ ಬೇಡ ಮಗನೇ, ಕಿವಿ ಹಾಳಾಗೋಗುತ್ತೆ ಚಿಕ್ಕ ವಯಸ್ಸಿಂದನೇ ಹಾಕೊಂಡೆ. ಇಲ್ಲಿ ಮಕ್ಕಳೆಲ್ಲ ಈ ಥರ ಕಲರ್ ಕಲರಾಗಿ ಇಯರಿಂಗ್ಸು, ಬ್ರೇಸ್ಲೆಟ್ಸು, ಚೈನ್ಸು, ಬೋಸ್, ಈ ಥರ ಬೋ ತಲೆಗೆ ಈ ಥರದ್ದೆಲ್ಲ ಹಾಕೊಂಡು ಹೋಗ್ತಾರೆ. ಜಿಂಗ್ ಚಾಕ್ ಆಗಿರ್ತಾರೆ. ಓವರ್ ಶೈನಿಂಗ್ ಮಗನೇ ಅದು. ವೈಟ್ ಕಲರ್ಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಹೌದು. ಇಲ್ಲಿಂದ ನಾನು ಕ್ಯಾಪ್ಸಿಕಮ್ ಟೊಮೆಟೋಸ್ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಕಣ್ಣಿಗೆ ಬಿತ್ತು ಆಕ್ಸೆಸರೀಸ್ ಎಲ್ಲ ಹೆಂಗಿದೆ ನೋಡೋಣ, ಪ್ರೈಸ್ ಹೆಂಗಿದೆ ಅಂತೆಲ್ಲ ಚೆಕ್ ಮಾಡ್ತಾ ಇದ್ದೆ. ಇಂಡಿಯಾಯಿಂದ ತರಿಸ್ಕೊಳ್ಳೋದಕ್ಕಿಂತ ನಮಗೆ ಇದೇ ಬೆಟರ್ ಅಂತ ಅನಿಸ್ತು. ವಾಲ್ಮಾರ್ಟಲ್ಲಿ ಚೆಕ್ ಮಾಡಿದ್ರೆ. ನಂಗೆ ಇನ್ನೂ ಯಾವತ್ತೂ ವಾಲ್ಮಾರ್ಟಲ್ಲಿ ನಾನು ಪ್ರಾಡಕ್ಟ್ಸ್ ಯಾವುದು ಈ ಥರ ಆಕ್ಸೆಸರೀಸ್ ಆಗಲಿ ಯಾವತ್ತೂ ಯೂಸ್ ಮಾಡಿಲ್ಲ ಅನ್ಕೊತೀನಿ, ನಂಗೆ ನೆನಪೇ ಇಲ್ಲ. ಫ್ರೀಕ್ವೆಂಟಾಗಿ ತೊಗೊತಿದ್ರೆ ನೆನಪಿರೋದು. ಆದರೆ ನನಗೆ ಈ ಬ್ಯಾಂಗಲ್ ತುಂಬಾ ಇಷ್ಟ ಆಯಿತು. ಸರಿ ತೊಗೊಳ್ಳ ಬೇಡವಾ ಅಂತ ನೋಡ್ತಾ ಇದ್ದೆ. ಅದಾದಮೇಲೆ ಅದು ಸ್ವಲ್ಪ ಹೆವಿ ಅನಿಸ್ತಾ ಇತ್ತು. ಇದು ಚೆನ್ನಾಗಿತ್ತು. ಸಿಂಗಲ್ ಬ್ಯಾಂಗಲ್ ಹಾಕೊಬೋದು, ಅಂದರೆ ಒಂದು ಬ್ರೇಸ್ಲೆಟ್ ಥರ ಕೂಡ ಯೂಸ್ ಮಾಡ್ಬೋದು, ಕಡ ಥರ ಕೂಡ ಯೂಸ್ ಮಾಡ್ಬೋದು. ಚೆನ್ನಾಗಿತ್ತು, ತೊಗೊಂಡೆ. ಎಲ್ಲ ತೊಗೊಂಡು ಓಡ್ ಬಂದು ಮಳೆ ಬರ್ತಾ ಇತ್ತು, ಹಂಗೆ ಸ್ವಲ್ಪ ನೆನೆದ್ಬಿಟ್ವಿ. ನಮ್ಮ ಮಾಧ್ಯ ನೋಡಿ ಏನಂದ್ರೆ ಏನು ಹೇಳಿದ್ಲಪ್ಪ, ಹಂಗೆ ಹೇಳ್ದೆ ಬಾಯ್ಲಿ ಮನೆಗೆ ಬಾ ಅಂದ್ರೆ. In general, the wheel cart used for shopping at Walmart are called shopping carts. However, some people might refer to them as buggy, especially in the south, and trolley, especially in British English. ಇನ್ನು ಈ ಡಿಸ್ಕಷನ್ ಬಂದು ಯಾಕೆ ಅನ್ನೋದಾದರೆ, ಅಮೆರಿಕಾದಲ್ಲಿ ಏನೋ ಬಾಸ್ಕೆಟ್ ಅಂತಾರಂತೆ, ನನಗೂ ಗೊತ್ತಿರಲಿಲ್ಲ. ಇದು ನಾವೆಲ್ಲ ಟ್ರಾಲಿ ಅಂತಲೇ ಕರಿತಾ ಇದ್ವಿ. ನಮ್ಮದು ಬಂದು ಬ್ರಿಟಿಷ್ ಇಂಗ್ಲೀಷ್ ಅಂತ, ಅಂದರೆ UK ಇಂಗ್ಲೀಷ್ ಅಲ್ವಾ ನಮ್ಮದು. ಸೊ ಹಾಗಾಗಿ ಚೇಂಜಸ್ ಇರ್ಬೋದು ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಅದಕ್ಕೆ ಬಂಗಾರಿಗೆ ಆದಿ ಹಿಂಗೆ ಇಟ್ಕೊಂಡು ಬಾ ಮನೆಗೆ ಅಂತಂದ್ರೆ ಬಂದೆ 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 ಬಾ ಮನೆಗೆ ಬಾ, ನಿಜವಾಗ್ಲೂ ಬಾ. ಈಗ
ಎಷ್ಟು ಮಾತಾಡ್ತೀಯ ಅಲ್ವಾ ಬಾ ಇವತ್ತು ನಿನ್ಗೆ ಏನದು ಹಿಟ್ಟನ್ ಕೋಲ್ ತಗೊಂಡು ಹೊಡಿತೀನಿ ಬಾ ನಿನ್ಗೆ ಬಂದೆ 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 ಬೇಕಾವದೆ ಬಂಗಾರ ಹೊಡಿಬೇಕು ಅಂದ್ರೆ ಏನ್ ಮಾಡ್ತಾಳೆ ಹೊಡಿಯೋ ಕೋಲ್ ತಗೊಂಡ್ರೆ ಏನ್ ಮಾಡ್ತಾಳೆ ರನ್ ಮಾಡ್ಕೊಂಡು ಮಮ್ಮಿಗೆ ಬಗ್ಸ್ಬಿಡ್ತಾಳೆ ಐಲ್ಯಾಂಡ್ ಫುಲ್ ರೌಂಡ್ ಓಡಿಸ್ತಾಳೆ ನನಗೆ ಒಂದ್ 5 ರೌಂಡ್ ವರ್ಗೂ ಕೋಪ ಇರುತ್ತೆ 6ನೇ ರೌಂಡ್ ಇಂದ ಫುಲ್ ಆಗೋ ಶುರು ಆಗತ್ತೆ ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡಿ ತೋರಿಸ್ತೀವಿ ಐಲ್ಯಾಂಡ್ ಮೊದ್ಲು ರಿಕ್ಲೈನರ್ ಅಪ್ಪ ಬಂಗಾರು ರಿಕ್ಲೈನರ್ ತೆಗ್ದಿದ್ದು ಎಷ್ಟು ಒಳ್ಳೇದಾಯ್ತು ನೋಡು ಮೊದ್ಲು ರಿಕ್ಲೈನರ್ ಹತ್ರ ರೌಂಡ್ ಓಡಿಸೋಳು ಅದ್ಯಾ ಐಲ್ಯಾಂಡ್ ಹತ್ರನೂ ಏನಾದ್ರು ಒಂದು ಅಡ್ಡ ಇಡ್ತೀನಿ ನೀನ್ ನಂಗೆ ಓಡಕ್ ಆಗ್ದಿರಂಗೆ ಅವಾಗ ಎಲ್ಲಿ ತಪ್ಪಿಸ್ಕೊಂತೀಯ ಐಲ್ಯಾಂಡ್ ಜಂಪ್ ಮಾಡಕ್ ಸಾಧ್ಯನೇ ಇಲ್ಲ ಇನ್ನೊಬ್ಬ ಆದ್ಯ ನಿಮ್ ಮ್ಯಾಮ್ಗೆ ಏನ್ ತಗೊಂಡಿದ್ಯಾ ಹೇಳ್ಬಿಡಪ್ಪ ಕಾಫಿನಾ ಫ್ರಾಪಚಿನೋ ಫ್ರಾಪಚಿನೋ ಮ್ಯಾಮ್ ಕೇಳ್ಕೊಂಡ್ ಬಂದಿದ್ದ ನೀನು ವಾಟರ್ ಕಾಫಿನಾ ಹಂಗಿದ್ರೆ ನಾನೇ ಮನೇಲಿ ಸ್ವಲ್ಪ ಡಿಕಾಕ್ಷನ್ ಹಾಕ್ಬಿಟ್ಟು ನೀರಲ್ಲಿ ಕುದಿಸ್ಬಿಟ್ಟು ಕೊಟ್ಬಿಡ್ತಿದ್ನಲ್ಲ ಅಲ್ಲಿಂದ ಬರಬೇಕಾದ್ರೆ ಒಂದು ಅದ್ಭುತನೇ ನೋಡಿದ್ವಿ ಅಂತ ಹೇಳ್ಬೋದು ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಕಂಪ್ಲೀಟ್ ರೈನ್ಬೋ ನೋಡಿದ್ವಿ ಇವತ್ತು ತುಂಬ ಅಂದರೆ ತುಂಬಾ ಖುಷಿ ಆಯಿತು ನನಗಂತೂ ಮಕ್ಕಳನ್ನ ಹಸ್ಬೆಂಡ್ ಕರ್ಕೊಂಡು ಹೋದ್ರು ಮಳೆ ನೆನೆಯೋದು ಬೇಡ ಅಂತ ಹೇಳ್ಬಿಟ್ಟು ನಾನೇ ಕಳಿಸ್ದೆ ಇನ್ನು ನಾನು ಇಲ್ಲಿ ಇದೆಲ್ಲ ವೀಡಿಯೋ ಮಾಡಿ ನಿಮಗೂ ತೋರಿಸ್ಬೇಕಲ್ವ ಸೊ ಹಾಗಾಗಿ ನೋಡಿ ಪರ್ಫೆಕ್ಟ್ ರೈನ್ಬೋ ಕಲರ್ ನಾನು ಲೈಫಲ್ಲಿ ಫಸ್ಟ್ ಟೈಮ್ ನೋಡಿದ್ದು ಯಾಕಂತ ಅಂದರೆ ಚಿಕ್ಕ ವಯಸ್ಸಿಂದ ನಾನು ಆಗಲೇ ಹೇಳ್ದಂಗೆ ನೋಡಿದ್ದೀನಿ ಆದರೆ ಬ್ಲರ್ ಆಗಿರ್ತಾಯಿತ್ತು ಇಲ್ಲಾಂದರೆ ಸರಿಯಾಗಿ ನೋಡೋಕ್ಕಾಗ್ತಾ ಇರಲಿಲ್ಲ ಬಿಲ್ಡಿಂಗ್ಗಳು ಅಡ್ಡ ಬರ್ತಾಯಿತ್ತು ಸೊ ಕಂಪ್ಲೀಟ್ ರೈನ್ಬೋ ನೋಡಿ ಒಂಥರ ಖುಷಿ ಆಯಿತು ಅದರಲ್ಲೂ ನಿಮ್ಮೆಲ್ರಿಗೂ ತೋರಿಸ್ತಾ ಇದ್ದೀನಲ್ವ ಅದರಲ್ಲಿ ಇನ್ನೂ ಡಬಲ್ ಸಂತೋಷ ಇದೆ ವೈಲೆಟ್ ಇಂಡಿಗೋ ಬ್ಲೂ ಗ್ರೀನ್ ಯೆಲ್ಲೋ ಅಲ್ಲ ಆರೆಂಜ್ ರೆಡ್ ವಾವ್ ಇದೇ ಫಸ್ಟ್ ಟೈಮ್ ನಾನು ಇಷ್ಟು ನೀಟಾಗಿ ರೇನ್ಬೋ ನೋಡಿದ್ದು ಅಂದ್ರೆ ನೀಟಾಗಿ ವಿಸಿಬಲ್ ಇರ್ತಿರ್ಲಿಲ್ಲ ಸಖತ್ತಾಗಿದೆ ಹಂಗೆಲ್ಲ ಮಾಡ್ಬಾರ್ದು ನಡಿ ಅದ್ಯಾ ಬಾ ಜೊತೆಗೆ ಬಾ ನೆನಿಬಾರ್ದು No, I don't want to go. ನಾನು ಹೇಳಿದೆ ಅಲ್ವಾ ಆದ್ಯ ನೋಡ್ತಾ ಇರ್ಬೋದು ಶೂ ರ್ಯಾಕಲ್ಲಿ ಎಷ್ಟು ಚೆನ್ನಾಗಿ ಎತ್ತಿಟ್ಬಿಟ್ಟು ಬಂದು ಅಂತ ಹೇಳ್ಬಿಟ್ಟು ಇನ್ನು ಪ್ರಾಜೆಕ್ಟ್ಗೆ ಬೇಕಾಗಿರೋ ಅಂಥದ್ದೆಲ್ಲ ತೊಗೊಂಡು ಬಂದಿದ್ವಿ ನೆಕ್ಸ್ಟು ಒಂದು 10 days ಟೈಮ್ ಇದೆ ಅಷ್ಟರಲ್ಲಿ ಮಾಡಬೇಕು ಅದ್ರ ಜೊತೆಗೆ ಇಲ್ಲಿ ಬ್ಯಾಂಗಲ್ಸ್ ಆಗಿರ್ಬೋದು ಮತ್ತು ಸ್ವಲ್ಪ ಪಪಾಯ ತೊಗೊಂಡೆ ಬಂಗಾರ ಕೊಡೋಕ್ಕೆ ಜೊತೆಗೆ ಸ್ವಲ್ಪ ವೆಜ್ಜಿಸ್ ತೊಗೊಂಡು ಇನ್ನು ಆದ್ಯನ್ಗೆ ಟೀಚರ್ಸ್ ಅಪ್ರಿಸಿಯೇಷನ್ ವೀಕ್ ನಡೀತಾ ಇದೆ ಸೊ ಹಾಗಾಗಿ ಫ್ರಾಪುಚಿನೋ ತೊಗೊಂಡ್ವಿ ಇವಾಗ ನೆಕ್ಸ್ಟ್ ಡೇ ಕೊಡೋಕ್ಕೆ ಈ ವಿಡಿಯೋ ಬಂದು ಇವತ್ತು ಮಾಡಿರೋಂಥದ್ದು ಇಲ್ಲಿ ಡಾರ್ಕ್ ಬ್ಲೂ ಇಲ್ಲಿ ಲೈಟ್ ಬ್ಲೂ ಇಲ್ಲಿ ಸ್ವಲ್ಪ ಡಾರ್ಕ್ ಬ್ಲೂ ಇಲ್ಲಿ ಸ್ವಲ್ಪ ಲೈಟ್ ಬ್ಲೂ ನಿಮ್ಗೆ ಇಷ್ಟ ನನ್ನ ಕ್ಲಾಸಸ್ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ಹಾಕಿ ಎಸ್ ಅಂತ ಹಾಕ್ಬೇಕಾ ಆಯ್ತಾಯ್ತು ಓಕೆ ಫ್ರೆಂಡ್ಸ್ ಬಾಯ್ see you tomorrow ಬಾಯ್ ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಸಪೋರ್ಟ್ ನಮ್ಮ ಚಾನಲ್ ಮೇಲೆ ಯಾವಾಗಲೂ ಹೀಗೆ ಇರಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ತಿಳಿಸಿ ಥ್ಯಾಂಕ್ ಯು